ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು. ಫಸ್ಟ್ ವೆಸ್ಟ್ ಬೆಂಗಾಲ್ ದಾಟಬೇಕು, ವೆಸ್ಟ್ ಬೆಂಗಾಲ್ ಆದ್ಮೇಲೆ ಒರಿಸ್ಸಾ ದಾಟಬೇಕು, ಆಂಧ್ರ ಪ್ರದೇಶ ದಾಟಬೇಕು, ಆಂಧ್ರ ಪ್ರದೇಶ ಆದ್ಮೇಲೆ ಕರ್ನಾಟಕ. ಆ ಪೀರಿಯಡ್ ಅಲ್ಲಿ ಏನು ಅಂದ್ರೆ ಒಂದು ಲೋಟ ನೀರಿಲ್ಲ. ನಮ್ಮ ಅಮ್ಮಂಗ್ ಮಾತ್ರ ಡ್ರೈ ಫ್ರೂಟ್ಸ್ ಹಣ್ಣುಗಳು ಇಟ್ಕೊಂಡಿರ್ತಿದ್ದೆ ನೋಡಿ. 7 ದಿನದಲ್ಲಿ 3 ದಿನ ಕಂಟಿನ್ಯೂ ಆಗಿ 400 ಕಿಲೋಮೀಟರ್ ಡ್ರೈವ್ ಮಾಡಿದ್ದೆ. 6 ಭಾಷೆ ಬರುತ್ತೆ ನಂಗೆ. ಗುಜರಾತಿ, ಎಲ್ಲಾದರೂ ಇರೋ ಎಂತಾದರೂ ಇರೋ ಅಂತೆಲ್ಲ ಸ್ಲೋಗನ್ ಹೇಳ್ತಾ ನಾನು ಅವ್ರವ್ರಿಗೆ ಹೋದಾಗ ಬದಾ ಜನನು ಮಾರೋ ಪ್ಯಾರ್ ಬರೋ ನಮಸ್ತೆ. ಮರಾಠಿ ಹೋದಾಗ್ಲೂ ಅಷ್ಟೇ ಸರ್ವಾಣ ಸಪ್ರೇಮ್ ನಮಸ್ಕಾರ ಪರ್ವಾ ಕುಶಲ್ಕ. ಹಾಗೆ ಬೆಂಗಾಲಿನೂ ಅಷ್ಟೇ ಕೆಮಾನಾಚೋ ಅಮಿ ಬಾಲೋ ಆಚಿ ಅಮಿ ಕೂಬ್ ಬಾಲೋ ಆಚಿ. ಈ ತರ ವ್ಯವಹಾರಕ್ಕೆ ಎಷ್ಟು ಬೇಕು? 5 ನಿಮಿಷ ಮುಖ ನೋಡೋದು, 5 ಮಾತು, ಮೊದಲನೇ ಮಾತು ಏನ್ ಬರುತ್ತೆ, 5 ನಿಮಿಷ ಅವ್ರು ವರ್ತನೆ. ಆತ್ಮನ ದೇವ್ರ ತರ ಸಾಕೊಂಡಿದ್ದಾಗ ನೀವು ಬರೋ ಅಪಾಯ ಮುಂಚೆನೆ ಗೊತ್ತಾಗ್ಬಿಡುತ್ತೆ. ಕೋವಿಡ್ ಸಂದರ್ಭದಲ್ಲಿ ಏನಾಯ್ತು, ನಾವು ಭೂತಾನ್ ಬಾರ್ಡ್ರಲ್ಲಿ, ಇಂಡಿಯಾ ಭೂತಾನ್ ಬಾರ್ಡ್ರಲ್ಲಿ ಸ್ಟ್ರಕ್ ಆದ. ಯಾಕೆಂದ್ರೆ ಕೋವಿಡ್ ಫೈಂಡ್ ಔಟ್ ಆಯ್ತಲ್ಲ ನಮ್ಮ ಇಂಡಿಯಾದಲ್ಲಿ ಅದು ಬಂದಾಗ ಏನಾಯ್ತು, ನಾವು ಅಲ್ಲಿದ್ದು ಭೂತಾನ್ ಬಾರ್ಡ್ರಲ್ಲಿ ಇದ್ದು. ಇಂಡಿಯಾ ಭೂತಾನ್ ಬಾರ್ಡರ್, ದ ಪ್ಲೇಸ್ ನೇಮ್ ಸ್ಯಾಮ್ಸಂಗ್ ಟೀ ಗಾರ್ಡನ್. ಅಂದ್ರೆ ಇಲ್ಲಿ ನಮ್ಮ ಕೂರ್ಗೆಲ್ಲ ಇರುತ್ತಲ್ಲ ಆ ತರ ಎತ್ತರದ ಪ್ರದೇಶ, ಬೆಟ್ಟಗುಡ್ಡ, ಅಲ್ಲೆಲ್ಲ ಚಾಯ್ ಬಗಾನ್ ಆ ಥರದ ಪ್ರದೇಶ. ಸೊ ನಾವು ಅಲ್ಲಿದ್ದಾಗ ಕೋವಿಡ್ ಬಂದ್ಬಿಡ್ತು. ಇಮಿಡಿಯೇಟ್ ಜನತಾ ಕರ್ಫ್ಯೂ ನಮ್ಮ ಪ್ರೈಮ್ ಮಿನಿಸ್ಟ್ರು ಅದನ್ನ ಜನತಾ ಕರ್ಫ್ಯೂ ಅನೌನ್ಸ್ ಆಯಿತು. ಅದಾದ ನೆಕ್ಸ್ಟ್ ಡೇನೆ ನಿಮಗೆ ಲಾಕ್ಡೌನ್ ಶುರು ಆಯಿತು. ನಾವೇನು ಮಾಡೋದು, ಅಲ್ಲಿದ್ದೀವಿ, ಇದು ಇಮಿಡಿಯೇಟ್ ನಾವು ನಮ್ಮದೇ ಆದ ಒಂದು ಇದರಲ್ಲಿದ್ದೋ, ಯಾತ್ರೆ ಗುಂಗಲ್ಲಿದ್ದೋ, ಮತ್ತೆ ಎಲ್ಲ ಆ ಥರ ಏನಿಲ್ಲ. ಅಲ್ಲೂ ಇಮಿಡಿಯೇಟ್ ಒಂದು ದಿನ ಇಲ್ಲಿ ಯಾವಾಗ ಇಂಡಿಯಾದಲ್ಲಿ ಫೈಂಡ್ ಆಯಿತು ಆಗ ಲಾಕ್ಡೌನ್ ಶುರು. ಸೊ ನಾವೇನು ಮಾಡ್ದೋ, ಅಲ್ಲಿದ್ವಲ್ಲ ಸ್ಯಾಮ್ಸಂಗ್ ಟೀ ಗಾರ್ಡನ್ನು, ಅದು ಅಲ್ಲಿಂದ 2 ಕಿಲೋಮೀಟರ್ ಭೂತಾನ್ ಅಷ್ಟೇ, ಜಸ್ಟ್ 2 ಕಿಲೋಮೀಟರ್ ಬೈ ವಾಕ್. ನಾವೇನು ಮಾಡ್ದೋ, 1 ತಿಂಗಳು 22 ದಿನ ಅಲ್ಲೇ ಇದ್ದು. ಯಾಕೆಂದರೆ ಅದು ಹೇಗಾಯಿತು ಅಂತಂದರೆ, ಕೇಮ್ನಾಥ್ ದಹಾಲ್ ಅನ್ನೋರ ಮನೆಯಲ್ಲಿ ನಾವು ಉಳ್ಕೊಂಡಿದ್ದು ಸ್ಯಾಮ್ಸಂಗ್ ಟೀ ಗಾರ್ಡನಲ್ಲಿ ಉಳ್ಕೊಂಡು, ಅವ್ರು 2 ದಿನ ಇಟ್ಕೊಂಡು ಅಲ್ಲಿ ಸುತ್ತಮುತ್ತ ಇರೋ ಎಲ್ಲ ದೇವಸ್ಥಾನಗಳು ಇದೆಲ್ಲ ತೋರಿಸ್ಬಿಟ್ಟು ನಮ್ಗೆ 2 ದಿನ ಆದಮೇಲೆ ಕಳಿಸ್ಕೊಟ್ಟಿದ್ರು. ನಾನು ಅಲ್ಲೇ ಒಂದು ಕಾಲಿಂಗ್ ಪೊಂಗು ಆ ಥರ 150-200 ಕಿಲೋಮೀಟ್ರ್ ದೂರದಲ್ಲಿದ್ದೆ. ಅವಾಗ ಕೋವಿಡ್ ಬಂದ್ಬಿಡ್ತು. ನನಗೇನು ಅಂದರೆ ಇವ್ರ ಜೊತೆ ನನ್ನ ಸಂಬಂಧ ಚೆನ್ನಾಗಿದ್ದರಿಂದ ಅವ್ರ ಮನೆಗೆ ಹೋಗಿದ್ದಾಗ 2 ದಿನ ಭಾಳ ಆತ್ಮೀಯವಾಗಿ ನಡೆಸ್ಕೊಂಡಿದ್ರು. ಅಂದರೆ ಅವರ ಯಾರೋ ಒಬ್ಬ 3ನೇ ಮಗ ಗಂಡು ಮಕ್ಕಳಲ್ಲಿ ತೀರೋಗಿದ್ದಂತೆ. ಸೊ ಹಾಗಾಗಿ ನಾವು ಮಗನೇ ಮನೆಗೆ ಬಂದಿದ್ದೇನೆ ಅಂತ ನಾವಿಬ್ರು ಅಷ್ಟು ಆ ಭಾವನೆಯಿಂದ ನೋಡಿಕೊಂಡು ನಮ್ಮೊಂದು ಏನು ತಲೆ ಮೇಲೆ ಕೂರಿಸ್ಕೊಂಡು ಇಡೀ ಹಳ್ಳಿ ಊರೆಲ್ಲ ಪರಿಚಯ ಮಾಡಿಸಿದ್ರು ಅಕ್ಕಪಕ್ಕ. ಸೊ ಅಷ್ಟು ಆ ಪ್ರೀತಿ ಭಾವಗಳನ್ನ ನಮ್ಮೆಲ್ಲ ತೋರಿಸೋದು ಇದ್ದುದರಿಂದ ಸೊ ನಾನೇನು ಮಾಡಿದೆ, ಅವ್ರಿಗೆ ಫೋನ್ ಮಾಡಿದೆ, ಈ ಥರ ಕೋವಿಡ್ ಬಂದಿದೆಯಲ್ಲ, ಇಲ್ಲಿಂದ ನಮ್ಮೂರು 2673 ಕಿಲೋಮೀಟ್ರ್ ಇದೆ ಕರ್ನಾಟಕ, ಇಲ್ಲ ಇಲ್ಲಿಗೆ ಬಂದ್ಬಿಡಿ ಅಂದರು. ಮಾತಾಜಿ ಅಂದೆ. ಇಲ್ಲ ಮಾತಾಜಿ ಉನ್ಕ ಬೇಟಾ ಕಾ ಘರ್ ಗಯಾ ಹೈ, ಮೈ ಅಕೇಲಾ ಹೂँ, ಮಾತಾಜಿ ಕೊ ಲೇಕೆ ಆಪ್ ಆಯಿಯೇ. ನಾನೇನು ಮಾಡಿದೆ, ಅಮ್ಮನ ಕರ್ಕೊಂಡು, ನನಗೂ ಬೇಕಾಗಿತ್ತು ಆ ಸಂದರ್ಭದಲ್ಲಿ, ಅವ್ರ ಜೊತೆ ನಂದು ಚೆನ್ನಾಗಿತ್ತಲ್ಲ, ಸೊ ಸಂಬಂಧ ಚೆನ್ನಾಗಿದ್ದರಿಂದ ನಾನು ಅಲ್ಲಿಗೆ ಅಮ್ಮನ ಕರ್ಕೊಂಡು ಹೋದೆ. ಹೋಗಿ 1 ತಿಂಗಳು 22 ದಿನ ಅಲ್ಲೇ ಇತ್ತು ಟೀ ಬಾಗಲ್ಲಿ ಸ್ಯಾಮ್ಸಂಗ್ ಟೀ ಗಾರ್ಡನ್. 1 ತಿಂಗಳು 22 ದಿನ. ಯಾಕೆಂದರೆ ಇವರು ಪೀರಿಯಾಡಿಕಲಿ ದೇ ಆರ್ ಎಕ್ಸ್ಟೆಂಡಿಂಗ್ ದ ಲಾಕ್ಡೌನ್ ಪೀರಿಯಡ್ಸ್. ಈಗ ಫಸ್ಟು 20 ದಿನ ಆಯಿತು, ಮತ್ತೆ ಆಮೇಲೆ ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡೋರು, ಸ್ಟ್ರಿಕ್ಟ್ ಲಾಕ್ಡೌನ್ ತಾನೆ ಆ ಟೈಮ್ಲೆಲ್ಲ. ಸೊ ಆಮೇಲೆ ಏನಾಯಿತು, 1 ತಿಂಗಳು 22 ದಿನ ನಮ್ಗೆ ಅವಕಾಶ ಕೊಟ್ಟಿದ್ರಲ್ಲಿ ಆಯಿತು, ಅಲ್ಲೇ ಇದ್ದು. ಆಮೇಲೆ ಯಾವಾಗ ಒಂದು 3-4 ಲಾಕ್ಡೌನ್ ಆಯಿತು, ಸೊ ನಾನು ನಮ್ಮಮ್ಮನೂ ಮಾತಾಡಿಕೊಂಡು ಎಷ್ಟು ದಿನ ಅಂತ ಇಲ್ಲಿರೋದು. ಅವಾಗೆಲ್ಲ ಸ್ಟ್ರಾಂಗ್ ರೂಮರ್ ಇತ್ತು, ಇದಕ್ಕೆ ಇನ್ನೂ 1 ವರ್ಷ 2 ವರ್ಷ ವ್ಯಾಕ್ಸಿನೇಷನ್ ಸಿಗಲ್ಲ, ನಾವೆಲ್ಲ ಇದೇ ಥರ ಇರಬೇಕು, ಸೋಷಿಯಲ್ ಡಿಸ್ಟೆನ್ಸು, ಮಾಸ್ಕು, ಇದೇ ಥರ ಜೀವನ ಮಾಡಬೇಕಾಗತ್ತೆ. ಇನ್ನು 1 ವರ್ಷ 2 ವರ್ಷ ವ್ಯಾಕ್ಸಿನೇಷನ್ ಸಿಗೋ ತನಕ ನಾವೇನು ಮಾಡೋದು. ನಾನು ನಮ್ಮಮ್ಮ ಮಾತಾಡಿಕೊಂಡು ಹೊಟ್ಟೋಗೋಣ ಕಣಮ್ಮ ಅಂತಂದ್ಬಿಟ್ಟು ನ್ಯಾಷನಲ್ ಲೈವ್ ಅವ್ರಿಗೆ ಒಂದು ಇಂಟ್ರ್ಯೂ ಕೊಟ್ಟೆ. ಅವರು ದಿನ ಫೋನ್ ಮಾಡೋರು, ಸರ್ ಒಂದು ಇಂಟ್ರ್ಯೂ ಕೊಡಿ. ಇಲ್ಲ ಸರ್ ಕೋವಿಡ್ ಟೈಮು, ಈಗ ಬೇಡಿ ಅಂತ ಅವಾಯ್ಡ್ ಮಾಡ್ತಿದ್ದೆ. ಸೊ ಯಾವಾಗಿತ್ತು ನಾವು ತಲೆಗೆ ಮಾಡ್ಕೊಂಡು ಅವರು ನ್ಯಾಷನಲ್ ಲೈವ್ ಅವರು ಅವ್ರಿಗೆ ಫೋನ್ ಮಾಡಿದಾಗ ಅದಕ್ಕೊಂದು ಇಂಟ್ರ್ಯೂ ಕೊಟ್ಟೆ. ಅದೆಲ್ಲ ಅಡ್ರೆಸ್ ಮಾಡಿದ್ದೆ. ಪ್ರೈಮ್ ಮಿನಿಸ್ಟರು ಇಲ್ಲ ನಮ್ಮ ಲೋಕಲ್ಲು ಇಲ್ಲಿ ಅವರು, ಮತ್ತು ಅಲ್ಲಿನ MP ನಾನು. ಆ ನ್ಯೂಸ್ ಟೆಲಿಕಾಸ್ಟ್ ಆದ 5 ನಿಮಿಷದಲ್ಲಿ ಫೋನು, ಇಸ್ ಇಟ್ ಕೃಷ್ಣಕುಮಾರ್ ಅಂತ ಅನ್ನೋ ನಂಬರಿಂದ ಬಂದದ್ದು. ಎಸ್, ಐ ಆಮ್ ಕೃಷ್ಣಕುಮಾರ್ ಸ್ಪೀಕಿಂಗ್. ಸೊ ಸರ್, ಐ ಆಮ್ ರಾಜು ಬಿಸ್ಟಾ ಸ್ಪೀಕಿಂಗ್, ದಟ್ MP ಆಫ್ ಯುವರ್ ಕಾನ್ಸ್ಟಿಟ್ಯೂನ್ಸಿ ವೇರ್ ಯು ಆರ್ ಸ್ಟೇಯಿಂಗ್ ದೇರ್. ಸೊ ಹೌ ಐ ಕ್ಯಾನ್ ಹೆಲ್ಪ್ ಯು ಸರ್ ಅಂತ ಕೇಳಿದ್ರು. ನಾನು ಆಯಿತು, ನನ್ನ ವಿವರಗಳೆಲ್ಲ ಗೊತ್ತಿತ್ತು ಅವ್ರಿಗೆ ಆಲ್ರೆಡಿ ವೈರಲ್. ಸರ್ ಅದಾದಮೇಲೆ ಅದೇನು ಮಾಡೋರು, ಸರ್ ವಿ ಆರ್ ಟ್ರಾವೆಲ್ so much kilometer for the same scooter, I don't want to leave here sir, I want to go by the same scooter ಅಂತ ಅವ್ರಿಗೆ ರೆಸ್ಪಾಂಡ್ ಮಾಡಿದೆ. ಇಷ್ಟೆಲ್ಲ ಯಾತ್ರೆ ಮಾಡಿ ಸ್ಕೂಟ್ರನ್ನ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ ಸರ್, ನನಗೆ
ಸ್ಕೂಟ್ರಲ್ಲೇ ಹೋಗಬೇಕು ನಾನು, ಯಾಕೆಂದರೆ ಇದು ನಮ್ಮ ತಂದೆ ಪ್ರತಿರೂಪ ಆದ್ದರಿಂದ ಅದನ್ನು ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ, ಏನೇ ಕಷ್ಟ ಬರಲಿ ಸ್ಕೂಟ್ರಲ್ಲೇ ಹೋಗಬೇಕು. ಆಯಿತು, ಅವರು ಎಕ್ಸಿಟ್ ಪಾಸ್ ಕೊಡ್ತೀನಿ ಅಂತ ಒಪ್ಕೊಂಡ್ರು. ಯಾರು ಅಲ್ಲಿ MP ರಾಜು ಬಿಷ್ಟ. ಮತ್ತು ಅದಾದಮೇಲೆ ಇಲ್ಲಿ ಯಡಿಯೂರಪ್ಪ ಅವ್ರ ಕಾಲು ಇದಕ್ಕಿದ್ದಂಗೆ, ಸರ್ ಕೃಷ್ಣಕುಮಾರ್ ಅಂದರೆ ಸಾಹೇಬರು ಮಾತಾಡ್ಬೇಕಂತ ನೋಡಿ ಅಂತ ಅವರು ಒಬ್ಬರು ಯಾರೋ PA ಇದ್ದರು, ಅವರು ಮಾಡಿದ್ರು, ಕೊಟ್ಟರು ಅವ್ರಿಗೆ. ಇವರು ಯಡಿಯೂರಪ್ಪ ಅವರು ವಿಚಾರ ಮಾಡಿದ್ರು, ಏನಪ್ಪ ಕೃಷ್ಣಕುಮಾರ್ ನೀವು ಯಾತ್ರೆ ಹೋಗಿರೋದೆಲ್ಲ ಗೊತ್ತಾಯಿತು, ಹೇಗೆ ಅಮ್ಮನ ಕರ್ಕೊಂಡು ಈಗ ಏನು ವಿಚಾರ, ಹೇಗೆ ಬರ್ತೀರಾ ಏನು, ಈ ಥರ ಎಲ್ಲ ಮಾತುಕತೆ ಆಯಿತು. ಆಯಿತು ಸರ್ ನಾನು ಇಲ್ಲಿ ಸೇಫ್ ಆಗಿದ್ದೀನಿ ಹೀಗೆ ಅಂತ ಹೇಳ್ಬಿಟ್ಟು ಲಿಫ್ಟ್ ಮಾಡೋಣ ಅನ್ನೋ ಒಂಥರ ಅವಾಗ ಯೋಚನೆನೂ ಬಂತು ಅಂತ ಇಟ್ಕೊಳ್ಳಿ. ನನಗೇನು ಅಂದರೆ ಇಲ್ಲ, ನಂಗೆ ತಲೆಗೆ ಬಂದ್ಬಿಟ್ಟಿದೆ, ಇಲ್ಲಿಂದ ಹೊರಡಬೇಕು ಅಂದರೆ ತಲೆಗೆ ಬಂದದ್ದು ಮಾಡಿಬಿಡ್ಬೇಕು, ಇನ್ನೂ 1 ವಾರ 15 ದಿನ ನನಗೆ ವೆಯ್ಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಇಲ್ಲ, ನಾನು ಅವ್ರಿಗೆ ಏನು ಹೇಳಿದೆ, ಇಲ್ಲ ಸರ್ ನೀವು ಯಾಕೆಂದರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರಿಂದ ಈ ಟೈಮಲ್ಲಿ ನಿಮ್ಮ ಗಮನ ಎಲ್ಲ ಕಡೆ ಇರಬೇಕಾದ್ರೆ ನಂಗೆ ಏನಿಲ್ಲ, ಒಂದು ಪಾಸ್ ಕೊಡಿಸಿ ಸರ್, ರಾಜು ಬಿಷ್ಟ ಸರ್ ಎಕ್ಸಿಟ್ ಪಾಸ್ ಕೊಡಿಸಿದ್ದಾರೆ, ನೀವು ಎಂಟ್ರಿ ಪಾಸ್ ನನಗೆ ಕೊಡಿಸ್ಬಿಡಿ ಸರ್, ನಾನು ಬೈ ರೋಡ್ ಬಂದ್ಬಿಡ್ತೀನಿ. ಅಲ್ಲ ಹೇಗಪ್ಪ ಬರ್ತೀಯಾ, ಮಳೆ ಅವಾಗೆಲ್ಲ ಮಳೆ ಬೇರೆ ಶುರುವಾಗಿತ್ತು, ಸೊ ಎಲ್ಲಿ ಉಳ್ಕೊತೀರಾ, ಇಲ್ಲ ಸರ್ ನನಗೆ ಪಬ್ಲಿಕ್ ಕಾಂಟ್ಯಾಕ್ಟ್ಸ್ ಚೆನ್ನಾಗಿದೆ, ಸ್ವಲ್ಪ ಪಬ್ಲಿಕ್ ರಿಲೇಷನ್ ಇದ್ದೀನಿ, ನೀವು ದಯವಿಟ್ಟು ಎಂಟ್ರಿ ಪಾಸ್ ಒಂದು ಕೊಡಿಸಿ ಸರ್, ನಾನು ಹೆಂಗೋ ಮ್ಯಾನೇಜ್ ಮಾಡಿ, ನನಗೇನು ಅಂದರೆ ಸ್ವಾರ್ಥ, ಸ್ಕೂಟ್ರು ತರ್ಬೋದು, ಸೋಷಿಯಲ್ ಡಿಸ್ಟೆನ್ಸಲ್ಲಿ ಬರ್ಬೋದು. ಈಗ ಟ್ರೈನು ಇನ್ನೊಂದು ಆದರೆ ಜನಗಳೆಲ್ಲ ಒಟ್ಟಿಗೆ ಆಗ್ತೀವಿ, ನಮ್ಮ ಅಮ್ಮನ ರಕ್ಷಣೆ ಮಾಡಬೇಕು ಅನ್ನೋದು ನಂಗೆ ಆತಂಕ. ಈಗ ಜನ ಇದ್ದಾಗ ಒಂದು ಕೆಮ್ಮೋದು ಕ್ಯಾಕರಿಸೋದು ಇದ್ದೇ ಇರುತ್ತೆ. ಏಕೆಂದರೆ ಈ ಕೋವಿಡ್ಡು ನೀರಿನ ಬರಲ್ಲ, ಗಾಳಿಯಿಂದ ಬರಲ್ಲ, ವಿ ಆರ್ ದ ಕ್ಯಾರಿಯರ್, ಹ್ಯೂಮನ್ ಇಸ್ ದ ಕ್ಯಾರಿಯರ್ ಇದರಲ್ಲಿ. ಸೊ ಹಾಗಾಗಿ ನಾನು ಜನಸಂಪರ್ಕ ಅವಾಯ್ಡ್ ಮಾಡಿಕೊಂಡು ನಾವು ರೋಡಲ್ಲಿ ಹೋಯ್ತು ಅಂದರೆ ಸೋಷಿಯಲ್ ಡಿಸ್ಟೆನ್ಸಲ್ಲಿ ಹೋಗ್ಬೋದು ರಿಕ್ವೆಸ್ಟ್ ಮಾಡಿಕೊಂಡೆ. ವಿತಿನ್ ನೋ ಟೈಮು 2 ಬಂದು ನನ್ನ ಮೊಬೈಲಿಗೆ ಬಿತ್ತು, ಎಕ್ಸಿಟ್ ಪಾಸು ಎಂಟ್ರಿ ಪಾಸು. ಆ ಪಾಸ್ ತಗೊಂಡು ಹೊರಟವನು ನೋಡಿ 2673 ಕಿಲೋಮೀಟರ್ನ 7 ದಿನದಲ್ಲಿ ಬಂದಿದ್ದೀನಿ, ಜಸ್ಟ್ 7 ಡೇಸಲ್ಲಿ. ಮಧ್ಯದ ರಾಜ್ಯಗಳು ಅದೇ ಮಧ್ಯ ಎಷ್ಟು 4-5 ರಾಜ್ಯ ದಾಟ್ಕೊಂಡ್ಬರ್ಬೇಕಲ್ಲ, ಅವರೆಲ್ಲ ಎಂಟ್ರಿ ಎಕ್ಸಿಟ್ ಎಲ್ಲ ಈ ಪಾಸ್ ಇತ್ತಲ್ಲ. ಒಂದ್ಸರಿ ಅಲ್ಲಿಂದ DC ಕೊಟ್ಟ ಮೇಲೆ ಅವ್ರೇನು ಅದನ್ನೇನಿಲ್ಲ, ಬಾರ್ಡ್ರಲ್ಲಿ ಎಷ್ಟೋ ಜನಕ್ಕೆ ಸುಮ್ಮನೆ ಹಿಂಗೆ ತೋರ್ಸೋದಷ್ಟೇ, ಜಸ್ಟ್ ಹಿಂಗೆ ತೋರ್ಸೋದು. ಉದಾಹರಣೆ ಒಡಿಶಾ, ತಮಿಳು ಎಲ್ಲ ಬಾರ್ಡ್ರನ್ನು ಫಸ್ಟು ವೆಸ್ಟ್ ಬೆಂಗಾಲ್ ದಾಟಬೇಕು, ವೆಸ್ಟ್ ಬೆಂಗಾಲ್ ಆದ್ಮೇಲೆ ಒರಿಸ್ಸಾ ದಾಟಬೇಕು, ಆಂಧ್ರ ಪ್ರದೇಶ ದಾಟಬೇಕು, ಆಂಧ್ರ ಪ್ರದೇಶ ಆದ್ಮೇಲೆ ಕರ್ನಾಟಕ ಬರಬೇಕು, ಎಲ್ಲ ಬಾರ್ಡ್ರ್ಗಳು ಅಷ್ಟೇ ಜಸ್ಟ್ ಶೋ ಮಾಡಿ. ಆ ಪೀರಿಯಡ್ ಅಲ್ಲಿ ಊಟಕ್ಕೆಲ್ಲ ಏನ್ ಮಾಡಿದ್ವಿ, ಇದು ಪಾಯಿಂಟ್ ನೋಡಿ. ಆ ಪೀರಿಯಡ್ ಅಲ್ಲಿ ಏನು ಅಂದ್ರೆ 1 ಲೋಟ ನೀರಿಲ್ಲ, ನಮ್ಮ ಅಮ್ಮಂಗೆ ಮಾತ್ರ ಡ್ರೈ ಫ್ರೂಟ್ಸು ಹಣ್ಣುಗಳು ಇಟ್ಕೊಂಡಿರ್ತಿದ್ದೆ. ಏಕೆಂದ್ರೆ ಭಯ, ಜನ ನೀರು ಕುಡಿಯೋಕ್ಕೂ ನಮಗೆ ಭಯ. ಇಷ್ಟು ವರ್ಷ ಇಷ್ಟೆಲ್ಲ ಚೆನ್ನಾಗಿ ಮಾಡಿದವರು ಆ ಟೈಮಲ್ಲಿ ನಮಗೆ ಕೊಡ್ತೀನಿ ಅಂದ್ರೂ ಭಯ, ನಮ್ಗೆ ಹೋಗೋಕ್ಕೂ ಭಯ, ಜನಗಳಿಗೂ ಭಯ. ಸೊ ಅದಕ್ಕೆ ನಾವೇನಿಲ್ಲ, ಸೊ ರೋಡಲ್ಲಿ ಹೋಗೋದು ನಾರ್ಮಲ್ ಮೋಟ್ರ್ ಪಂಪ್ನ ವಾಟರ್ ಇದ್ದರೆ ಮಾಸ್ಕ್ ಗೀಸ್ಗೆ ಹಾಕೊಂಡು ಹಿಡ್ಕೊಳ್ಳೋದು, ಅದನ್ನು ಕುಡಿಯೋದು. ಮತ್ತು ನಾನೇನು ಅಂದರೆ ರಿಚ್ ಫುಡ್ ತ್ಯಾಗ ಮಾಡಿದ್ದೀನಿ. ನಾನು ಕೆಲವೊಂದು ಫುಡ್ಗಳು ತೊಗೊಳ್ಳಲ್ಲ, ಸೇಬು, ದ್ರಾಕ್ಷಿ, ಗೋಡಂಬಿ ಇದೆಲ್ಲ ತ್ಯಾಗ ಮಾಡಿದ್ದೀನಿ. ಸ್ವಲ್ಪ ರಿಚ್ ಫುಡ್ ಅಂತ ಯಾವುದೇನಿದೆ ಅದನ್ನೆಲ್ಲ ತ್ಯಾಗ ಮಾಡಿದ್ದೀನಿ. ನಮ್ಮ ಅಮ್ಮಂಗೆ ಮಾತ್ರ ಅದನ್ನೆಲ್ಲ ಇಟ್ಕೊಂಡಿರ್ತಿದ್ದೆ. ಅವ್ರಿಗೆ ಅಮ್ಮ ಹಿಂದೆ ಕೂತ್ಬಿಟ್ಟು ನೀ ಬಾಯಿಗೆ ಹಾಕ್ತಾ ಇರಮ್ಮ ನೋಡಿ. 7 ದಿನದಲ್ಲಿ 3 ದಿನ ಕಂಟಿನ್ಯೂ ಆಗಿ 400 ಕಿಲೋಮೀಟರ್ ಡ್ರೈವ್ ಮಾಡಿದ್ವಿ. ಸ್ಯಾಮ್ಸಂಗ್ ಟೀ ಗಾರ್ಡನಿಂದ ಅದೆಲ್ಲ ವಿಡಿಯೋ ಇದೆ, ಬೇಕಾದ್ರೆ ಒಬ್ಬರು ರೆಡ್ ಕ್ರಾಸ್ ಅವನು ನನ್ನ ಹಿಂದೆ ಬಂದು ವಿಡಿಯೋ ಮಾಡಿದ್ದಾನೆ, ಮಾತೃ ಸೇವಾ ಸಂಕಲ್ಪ ಯಾತ್ರೆ ಅಂತ ಟೈಪ್ ಮಾಡಿದ್ರೆ ನಿಮಗೆಲ್ಲ ಬಂದ್ಬಿಡುತ್ತೆ ಅದ್ರಲ್ಲಿ. ಅಲ್ಲಿಂದ ಸಿಲಿಗುರಿಯಿಂದ ಒಂದೇ ದಿನದಲ್ಲಿ ಮಾಲ್ಡಾ 387 ಕಿಲೋಮೀಟರ್ ಒಂದೇ ದಿನ ಬಂದ್ಬಿಟ್ಟೆ. ಮಾಲ್ಡಾದಲ್ಲಿ ಬಂದೆ, ಒಬ್ರು ಸ್ಪೀಡ್ ಇದೇ ಸ್ಪೀಡು, ರೋಡ್ ಖಾಲಿ ಇತ್ತಲ್ಲ, ಎಲ್ಲೂ ನಾನು ಯಾವುದೇ ಒತ್ತಡ ಬಂದರೂ ಸ್ಪೀಡ್ ಮಾತ್ರ ಜಾಸ್ತಿ ಮಾಡಲ್ಲ. 40 ಕಿಲೋಮೀಟರ್ 30 ಅದು ಜಾಸ್ತಿನೇ ಅಂತ ಅನ್ಬೋದು, 20ರಿಂದ 30 ನೋಡಿ. ಅದಕ್ಕೆ ಹಿಂದೆ 2 ಕಾರಣ ಇದೆ ಸರ್. ನಿಧಾನಕ್ಕೆ ಹೋಗೋನು ತನ್ನ ಸುತ್ತಮುತ್ತಲನ್ನ ಗಮನಿಸೋಂಗೆ, ಓಡೋನು ಗಮನಿಸಕ್ಕಾಗ. ಈಗ ನಿಧಾನ ನೀತಿಯಾಗಿ ಇಲ್ಲಿಂದ ಅಲ್ಲಿ ತನಕ ನಡ್ಕೊಂಡು ಹೋದ್ರೆ, ಇಲ್ಲಿ ದಿವಾನ್ ಇದೆ, ನಮ್ಮ ಅಮ್ಮ ಕೂತಿದ್ದಾರೆ, ಇಲ್ಲಿ ನಮ್ಮ ಸರ್ ಕೂತಿದ್ದಾರೆ, ಇಲ್ಲಿ ಪರಮ್ ಇದೆ, ಹಿಂಗೆ ನೋಡ್ಬೋದು, ಎಲ್ಲಾನು ನೋಡೋಕೆ ಅವಕಾಶ ಇರುತ್ತೆ ನಡ್ಕೊಂಡು ಹೋಗ್ಬೇಕಾದ್ರೆ. ಓಡೋನ್ಗೆ ಗುರಿ ಮುಟ್ಟೋದಷ್ಟೇ. ಯಾರ ಮುಖದಲ್ಲಿ, ಪರಮ್ ಅವ್ರ ಮುಖದಲ್ಲಿ ಯಾವ ಭಾವನೆ ಇತ್ತು, ನೋವಿತ್ತ ಅಥವಾ ಅವ್ರ ಕಣ್ಣೀರಿತ್ತು, ಏನೂ ಗಮನಿಸೋಕ್ಕಾಗಲ್ಲ, ಸುಮ್ಮನೆ ರೀಚ್ ಮಾಡೋದು. ಅದಕ್ಕೆ ನಾ ಏನು ಅಂದರೆ ನಿಧಾನಕ್ಕೆ ಹೋಗೋದು ಇಂತೂ 2 ಎಂಜಾಯ್ ಮಾಡೋದು. 2ನೇದು ಏನು ಅಂದರೆ, ಈಗ ಇಲ್ಲೊಂದು ಪಾಟ್ ಹೋಲ್ ಇರುತ್ತೆ ಸರ್, ರೋಡ್ಗಳು ನಮಗೆ ಗೊತ್ತಿರಲ್ಲ, ರೋಡ್ಗಳು ಫಾಸ್ಟಾಗಿ ಹೋಗೋದ್ರಿಂದ ನಿಮಗೆ ಹೋಗಿ ಕುಕ್ಕರಿಸ್ಬೇಕು, ಗಾಡಿ ಇದಾಗುತ್ತೆ, 2 ಗಾಡಿಗೂ ಅಪಾಯ, ನಮಗೂ ಅಪಾಯ. ಅದೇ ನಿಧಾನಕ್ಕೆ ಹೋಗೋದ್ರಿಂದ ಏನಾಗುತ್ತೆ, ಅವಾಯ್ಡ್ ಮಾಡ್ಬೋದು. ಈಗ ಇಲ್ಲೇನೋ ಒಂದು ಕಲ್ಲಿರುತ್ತೆ, ಓಡೋನು ತೊಡ್ರೆ ಬಿದ್ದರೆ ಏನಾಗುತ್ತೆ ಅಂತ ನಮಗೆ ಗೊತ್ತು. ಅದೇ ನಿಧಾನಕ್ಕೆ ಹೋಗೋನು ದಾಟ್ಬೋದು ಅಥವಾ ಸೈಡಿಂದ ಹೋಗ್ಬೋದು. ಇದು ನೀತಿಯಲ್ಲಿ. ಯಾಕೆ ನಿಧಾನ ಅಂತಂದರೆ, ಯಾವುದೇ ಅಪಾಯಗಳು ಬರದೇ ಇದ್ದಂಗೆ ಮುನ್ನೆಚ್ಚರಿಕೆ ವಹಿಸ್ಬೋದು. ನಿಧಾನ ನೀತಿಯಾಗಿದ್ದರೆ ಎಲ್ಲ ನಮ್ಮ ಕಂಟ್ರೋಲ್ ಇರುತ್ತೆ. ಶಮಾದಮಾದಿಗಳು, ನಮ್ಮ ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಎಲ್ಲ ಹುಷಾರಾಗಿ ತೆರ್ಕೊಂಡಿರುತ್ತೆ. ಏನು ಅವಾಯ್ಡ್ ಮಾಡ್ಬೋದು. ಓಡೋನ್ಗೆ ಆವೇಗದಲ್ಲಿ ಗೊತ್ತಾಗಲ್ಲ, ಕೆಲವೊಂದು ಗಮನಿಸೋಕ್ಕಾಗಲ್ಲ, ನಮಗೆ ಅಪಾಯಗಳು ಆಗೋದೇ ಅಂಥ ಸಂದರ್ಭದಲ್ಲಿ. ಅದಕ್ಕೆ ಆತರ ಮಾಡಬೇಡ, ನೀತಿ ನಿಧಾನ ಅಂತ ದೊಡ್ಡವ್ರು ಹೇಳ್ತಿದ್ದು. ಯಾಕೆಂದರೆ
ಅವಾಗ ಏನಾಗುತ್ತೆ, ಸಮಚಿತ್ತದಲ್ಲಿರುತ್ತೆ. ಸಮಚಿತ್ತದಲ್ಲಿದ್ದಾಗ ನಮ್ಗೆ ಆ ಜೀವನದ ಲೈಫೇ ಒಂಥರ ಚೆನ್ನಾಗಿರುತ್ತೆ. ಯಾವುದು ಆಹಾಕಾರಗಳು, ಈ ಹಪಹಪಿಗಳು ಇರಲ್ಲ ಅದಕ್ಕೆ. ಸೊ ಈ ಥರ ಫುಡ್ ಅವಾಗ ಏನಾಯಿತು ಅಂತಂದರೆ, ಬಂದೆ ಮೊದಲನೇ ಮಾಲ್ಡಾ ಬಂದೆ. ಮಾಲ್ಡಾ 4:15 ರೀಚ್ ಆದೆ ಬೆಳಗ್ಗೆ ಅಲ್ಲಿಂದ ಬಿಟ್ಟವನು, ಯಾಕೆಂದ್ರೆ 387 ಕಿಲೋಮೀಟರ್ ಅಲ್ಲಿಂದ. ಮಾಲ್ಡಾಗೆ ಬಂದೆ. ಒಬ್ಬ ಪೊಲೀಸ್ನವರು ಅವ್ರ ತಾಯಿ ಅನ್ನ ದಾಲೆಲ್ಲ ಮಾಡಿಕೊಟ್ಟಿದ್ರಂತೆ. ಇವ್ರು ರೆಡ್ ಕ್ರಾಸ್ ಅವ್ರು ಹೇಳಿದ್ರಲ್ಲ, ರೆಫರ್ ಮಾಡಿ ಅವರು ಅನ್ನ ಹಿಡ್ಕೊಂಡು ಕಾಯ್ತಾಯಿದ್ರು. ಆಯಿತು, ಊಟ ಮಾಡಿಕೊಂಡು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಅನ್ನ ದಾಲ್ ಊಟ ಮಾಡ್ದು. ಸರಿ, ಎಲ್ಲೂ ಆಯ್ತು ಇವತ್ತು ರೆಸ್ಟ್ ತೊಗೊಂಬಿಡಿ. ಅವ್ರು ಹೇಳಿದರು ಈ ಥರ ಬರ್ತಾರೆ ಸಂಜೆಯಲ್ಲಿ. ಹೋಗಿ ನೋಡಿದ್ರೆ ಅವರು ಒಂದು ಲಾಡ್ಜಿಗೆ ಕರ್ಕೊಂಡು ಹೋದ್ರು. ನನಗೆ ಅಲ್ಲಿ ನೋಡಿ ಇಲ್ಲ ಸರ್, ನಾನು ಇಲ್ಲಿ ಮಲಗಲ್ಲ ಅಂತ. ಇಲ್ಲ ಅವ್ರು ಈ ಸ್ಟ್ರಿಕ್ಟ್ ಲಾಕ್ಡೌನ್ ಇದೆ, ಯಾವ ದೇವಸ್ಥಾನನೂ ನಿಮ್ಗೆ ಇಲ್ಲಿ ಸಿಗಲ್ಲ, ನೀವು ಇಲ್ಲೇ ಇರಬೇಕು. ಏಕೆಂದರೆ ನಾವು ಏನು ಪ್ರಯತ್ನ ಪಟ್ಟರು ಆಗಲ್ಲ, ಇದು ಬಿಟ್ಟು ಬೇರೆ ವಿಧಿ ಇಲ್ಲ. ನಾನು ಏನು ಮಾಡಿದೆ, ಇಲ್ಲ ಯಾಕೆಂದ್ರೆ ಲಾಡ್ಜು ಗಿಡ್ಜು ಎಲ್ಲ ನೋಡ್ಬಿಟ್ಟು ನನಗೆ ತುಂಬ ಪವಿತ್ರವಾದ ಭಾವನೆಯನ್ನು ಮಾಡ್ತೀನಲ್ವಾ, ನಂಗೆ ನೆಮ್ಮದಿಯಾಗಿ ನಿದ್ದೆ ಬರಬೇಕು. ಯಾಕಂದರೆ ಊರಿಗೆ ಹೋಗ್ಬೇಕು ನಾವು, ಇನ್ನೂ 2000 ಚಿಲ್ಲರೆ 2300 ಕಿಲೋಮೀಟ್ರ್, ಈಗ ಬರೀ 387 ಬಂದಿರೋದು. ಇಲ್ಲ ಸರ್, ಇನ್ನೂ 4:15 ಆಗಿರೋದ್ರಿಂದ 4:15 ಬಂದೆ. ಊಟ ಎಲ್ಲ ಆಗೋ ತನಕ 20 ನಿಮಿಷ ಆಯಿತು. ಇನ್ನು 4:15, ಇನ್ನೂ ಬೆಳಕಿದೆ. ನೆಕ್ಸ್ಟ್ ಸಿಟಿ ಎಷ್ಟು ದೂರ ಇದೆ ಸರ್? ಫರಕ್ 55 ಕಿಲೋಮೀಟ್ರ್. ಇಲ್ಲ ಹೊರಟ್ಬಿಡ್ತೀನಿ ಬಿಡಿ ಸರ್, 55 ಕಿಲೋಮೀಟ್ರ್ ತಾನೆ. ಈಗ 4:15 ಬಿಟ್ಟರು, 4:15 ಬೈಕ್ ಎದ್ದೆ. ಮತ್ತೆ ಅವ್ರು ಪಾಪ ರಿಕ್ವೆಸ್ಟ್ ಮಾಡಿದ್ರು, ಏನು ಮಾಡೋಕ್ಕಾಗುತ್ತೆ ಸರ್, ನಾವು ಈ ಥರ ಪೊಲೀಸ್ನವರಾದರೂ ಇದೊಂದು ವ್ಯವಸ್ಥೆ ಮಾಡ್ಬೋದು. ಇಲ್ಲ ಆಯಿತು ಬಿಡಿ, ಪರವಾಗಿಲ್ಲ, ಏನಿಲ್ಲ. ನಾನೇನು ಅಂದರೆ ಇವತ್ತಿನವರೆಗೂ ಲಾಡ್ಜಲ್ಲಿ ಉಳ್ಕೊಂಡಿಲ್ಲ. ಸೊ ಅಲ್ಲಿಂದ ಏನು ಮಾಡಿದೆ, ಸೀದಾ ಫರಕ್ಕಾಗಿ ಹೋದೆ. ಫರಕ್ಕಾಗಿ ಹೋಗ್ಬೇಕಾದ್ರೆ ಒಂದು ಆಂಜನೇಯನ ದೇವಸ್ಥಾನ ನೋಡಿದೆ. ಆಂಜನೇಯನ ದೇವಸ್ಥಾನ ಸ್ಕೂಟ್ರ್ ನಿಲ್ಲಿಸ್ಬಿಟ್ಟೆ, ಒಳಗಡೆ ಹೋದೆ. ಅಲ್ಲೊಬ್ಬರು ಒಂದು ಮಧ್ಯ ವಯಸ್ಸವ್ರು ಕೂತಿದ್ರು. ಹಾಂ ಪರಿಚಯ ಆದ ತಕ್ಷಣ ಗೊತ್ತಾಯಿತು. ಮೈ ಪಡಾ ಹೂँ आपका बारे में, माँ बेटा साउथ इंडिया से है ना, आप चेन्नई से? नो साउथ इंडिया बट मैसूर से है. परिचय ಮಾಡ್ಕೊಂಡಾದ್ಮೇಲೆ मैं वापस जा रहा हूँ सर, आज रात यहाँ रुकना है, मेरी माता जी को लेके मैं अभी निकल रहा हूँ. सो ना ऊपर एक कमरा है, देखिए पहले, आप ओके है तो आप आराम से रुक सकते. ನಾನು ಏನು ಮಾಡಿದೆ, ಹಾಗೆ 7:30 ಆಗೋಗಿತ್ತಲ್ಲ, ಅಲ್ಲಿ ಉಳ್ಕೊಂಡ. ಮತ್ತೆ 2ನೇ ದಿನ ಖಡಕ್ಪುರ್ ಬಂದ್ಬಿಟ್ಟೆ. ಅಲ್ಲಿಂದ 420 ಫ್ರಮ್ ಮಾಲ್ಡಾ ಟು ಫರಕ್ಕಾದಿ ಮಾಲ್ಡಾ ಟು ಖಡಕ್ಪುರ್ 427 ಕಿಲೋಮೀಟರು. 2ನೇ ದಿನ ಖಡಕ್ಪುರಲ್ಲಿದ್ದು ಅಲ್ಲಿನ ಶಿವ ಮಂದಿರದಲ್ಲಿ ಮೇಲ್ಗಡೆ ದೊಡ್ಡ ಹಾಲ್ ಇತ್ತು, ಅಲ್ಲೂ ರಾತ್ರಿ ಉಳ್ಕೊಂಡು 2 ದಿನದಲ್ಲಿ 900 ಕಿಲೋಮೀಟರ್ ಟ್ರಾವೆಲ್ ಮಾಡ್ಬಿಟ್ಟು. ಇಲ್ಲಿಂದ ಸ್ಯಾಮ್ಸಂಗ್ ಟೀ ಗಾರ್ಡನ್ನಿಂದ ಖಡಕ್ಪುರ್ ಇಸ್ ದ ಲಾಸ್ಟ್ ಡಿಸ್ಟ್ರಿಕ್ಟ್ ಆಫ್ ವೆಸ್ಟ್ ಬೆಂಗಾಲ್. 3ನೇ ದಿನ ಭುವನೇಶ್ವರ್ಗೆ ಬಂದೆ. ಅಲ್ಲಿಂದ ಅದು ಎಷ್ಟು 287 300 ಕಿಲೋಮೀಟರ್ ಇದೆ ಭುವನೇಶ್ವರ್. 4ನೇ ದಿನ ಇಚ್ಛಾಪುರಮ್ಗೆ ಬಂದ್ಬಿಟ್ಟೆ. ಇಚ್ಛಾಪುರಮು ನಮ್ಮ ಆಂಧ್ರ ಬಾರ್ಡ್ರು. ಇಚ್ಛಾಪುರ ಆಂಧ್ರದಲ್ಲಿದ್ದರೆ ನಮ್ಮ ಮನೇಲಿ ಇದ್ದಂಗೆ, ನಮ್ಮ ಪಕ್ಕದ ಮನೆ ಇದ್ದಂಗೆ. ಭಾಷೆನೂ ಬರೋದ್ರಿಂದ ನನಗೆ ಕಂಫರ್ಟ್ ಝೋನಿಗೆ ಬಂದೆ. ಬರೀ 4 ದಿನ ನೋಡಿ, 3 ದಿನದಲ್ಲಿ ಇಷ್ಟು ಟ್ರಾವೆಲ್ ಮಾಡಿ 4ನೇ ದಿನ ಆಂಧ್ರದಲ್ಲಿದೆ. ಆಮೇಲೆ ಇಚ್ಛಾಪುರಮಿಂದ ವಿಶಾಖಪಟ್ಟಣಂ ಬಂದೆ, ರಾಜಮಂಡ್ರಿ ಬಂದೆ, ಕಡಪ ಬಂದೆ. ಕಡಪದಿಂದ ನೆಕ್ಸ್ಟ್ ಡೇ ನಮ್ಮ ಕರ್ನಾಟಕ ಬಾರ್ಡ್ರಲ್ಲಿ ಇದ್ದೆ. 7 ದಿನದಲ್ಲಿ ನೋಡಿ 2673 ಕಿಲೋಮೀಟ್ರ್ ಜರ್ನಿ ಮಾಡ್ಕೊಂಡು ಬಂದೆ. ಸೊ ಅದ್ರಲ್ಲಿ 3 ದಿನ 400 ಕಿಲೋಮೀಟ್ರ್ ಎಲ್ಲ ನೋಡಿದ್ದಾರೆ, ಎಲ್ಲ ಟಿ ವಿಲಿ ಅವರೇ ಎಲ್ಲ ಯೂಟ್ಯೂಬ್ ಅವರೆಲ್ಲ ಮಾಡಿದ್ರು. 3 ದಿನ ಈ ಸ್ಕೂಟ್ರಲ್ಲಿ 5-7 ಬ್ಯಾಗ್ ಅವಾಗ ಎಲ್ಲನೂ ಹೊತ್ಕೊಂಡು ನಮ್ಮ ಅಮ್ಮನ ಕೂರಿಸ್ಕೊಂಡು ಇಷ್ಟು ಟ್ರಾವೆಲ್ ಮಾಡ್ಕೊಂಡು. ಏಕೆಂದರೆ ಅವಾಗ ಅನಿವಾರ್ಯ ಇತ್ತು, ಬೇಗ ನಮ್ಮೂರು ಸೇರ್ಕೊಂಡ್ಬಿಟ್ರೆ ನಮಗೆ. ಏಕೆಂದರೆ ಎಲ್ಲೂ ಯಾರು ಏನು ಜನ ಏನು ಹೆಲ್ಪ್ ಮಾಡ್ತೀವಿ ಅಂದರೂ ಭಯ, ಜನಗಳು ನೋಡಿದ್ರೆ ಭಯ ಅಲ್ಲ ನಮ್ಮ. ಈಗ ಜಮ್ಮು ಕಾಶ್ಮೀರದಲ್ಲಿ ಟ್ರಾವೆಲ್ ಮಾಡಿದ್ದೀರಿ ನೀವು, ಅಲ್ಲಿ ಯಾವ್ದಾದ್ರು ಅನುಭವ ಇದೆಯಾ? ಅಲ್ಲೇನೂ ಅನುಭವ ಇಲ್ಲ, ಏನಿಲ್ಲ. ನಾರ್ಮಲ್ ಅಲ್ಲಿ ಶಂಕರಾಚಾರ್ಯ ಹಿಲ್ಲು, ದಾಲ್ ಲೇಕು, ನೆಹರು ಪಾರ್ಕು ಎಲ್ಲ ನಾವು ಟೆರರಿಸ್ಟು ಆಳು ಮುಳು ಥರ ಅದು ಸ್ವಲ್ಪ ಅನುಭವ ಆಯ್ತಾ? ಇಲ್ಲ ಆ ಥರ ಏನಾಗಿಲ್ಲ. ಸ್ವಲ್ಪ ಆದರೂ ಅದೊಂದು ತಲೆಯಲ್ಲಿ ಇರುತ್ತೆ, ಏಕೆಂದರೆ ಸುದ್ದಿ ಇದೆಲ್ಲ ನೋಡಿರ್ತೀವಲ್ಲ, ಸ್ವಲ್ಪ ಜೀವ ಕೈಲಿ ಹಿಡ್ಕೊಂಡು ಅದು ಏನೇ ಆಗಲಿ ಅದು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇರುತ್ತಲ್ಲ, ಚಿಕ್ಕದ್ರಿಂದ ಕೇಳಿ. ಸೊ ನಮಗೇನು ಆ ಥರ ಏನು ತೊಂದರೆ ಆಗಲಿಲ್ಲ, ನಾವೆಲ್ಲನೂ ಎಂಜಾಯ್ ಮಾಡ್ಕೊಂಡ್ಬಂದೆ. ಶಂಕರಾಚಾರ್ಯ ಇಲ್ಲು, ದಾಲ್ ಲೇಕು, ನೆಹರು ಪಾರ್ಕು, ಕೀರ್ ಭವಾನಿ ಟೆಂಪಲ್ಲು, ಜ್ಯೇಷ್ಠ ಮಾತಾ ಟೆಂಪಲ್ಲು, ಕಾಶ್ಮೀರ ಪ್ರವಾಸಿನಿ, ಸೋನಾಮಾರ್ಗು, ಗುಲ್ಮಾರ್ಗು, ಕಟ್ರಾ, ವೈಷ್ಣೋದೇವಿ, ಈ ಬೆಲ್ಟಲ್ಲಿ ನೋಡ್ಕೊಂಡ್ಬಂದು. ಒಂದೊಂದು ರಾಜ್ಯಕ್ಕೂ ಆಚಾರ ವಿಚಾರದಲ್ಲಿ, ನಮ್ಮ ಮಾನಸಿಕ ವಿಚಾರದಲ್ಲಿ ಎಲ್ಲ ಬದಲಾವಣೆ ಆಗುತ್ತೆ. ನಿಮಗೆ ಅಲ್ಲಿ ಫುಡ್ಡು, ಅಲ್ಲಿ ಆಚಾರ ವಿಚಾರ, ಅದಕ್ಕೆಲ್ಲ ಹೇಗೆ ಹೊಂದ್ಕೊಂಡ್ರಿ ನೀವು? ಹೇಗೆ ಅಂತಂದರೆ, ಮೇಘಾಲಯಗೆ ಹೋದಾಗ ನಾನು ಏನು ಮಾಡಿದ್ದೆ ಅಂದರೆ ರಾಮಕೃಷ್ಣ ಆಶ್ರಮದಲ್ಲಿದ್ದೆ. ನಾನು ಎಲ್ಲೋದ್ರೂ ದೇವಸ್ಥಾನ ಮಠಗಳು ಉಳ್ಕೋದಲ್ವಾ, ಜನಗಳ ಜೊತೆ ಪ್ರೀತಿಯಿಂದ ವ್ಯವಹರಿಸ್ತೀನಿ, ಅವ್ರ ಜೊತೆ ಹೋಗ್ತೀನಿ, ಮಾತಾಡ್ತೀನಿ, ಪಾರ್ಕ್ ಹೋಗ್ತೀವಿ, ಇನ್ನೊಂದು ಹೋಗ್ತೀವಿ, ಎಲ್ಲ ಮಾಡ್ತೀವಿ. ಸೊ ಅಲ್ಲಿ ಹೋದಾಗ ಆಶ್ರಮ, ಮಠ, ದೇವಸ್ಥಾನ ಇರುತ್ತಲ್ಲ, ಅಲ್ಲಿ ಹೋದಾಗ ಅವರೇ ವ್ಯವಸ್ಥೆ ಮಾಡ್ತಾರೆ. ಸೊ ಜನಗಳ ಹತ್ರ ಎಲ್ಲ ಪ್ರೀತಿಯಿಂದ ಇರೋದು, ಮಾಡೋದು. ಮತ್ತು ನಾವೆಲ್ಲೋದ್ರೂ ದೇವಸ್ಥಾನದಲ್ಲೇ ಮಲ್ಕೊಳ್ಳೋದಲ್ಲ,
ಏಕೆಂದರೆ ಬೇರೆದಕ್ಕಿಂತ ಮೇಯ್ನ್ ಅಲ್ಲ ಆದರೆ ಅದು ನಮ್ಮಂಥವ್ರಿಗೋಸ್ಕರ ನಿರ್ಮಾಣ ಆಗಿರೋದಲ್ಲ. ಈ ದೇವಸ್ಥಾನಗಳು, ಮಠಗಳು, ಆಶ್ರಮಗಳು ಇಷ್ಟೆಲ್ಲ ದೊಡ್ಡದಾಗಿ ಯಾಕೆ ನಿರ್ಮಾಣ ಮಾಡಿರೋದು ಹಿಂದಿನ ಕಾಲದಲ್ಲಿ? ಅದೆಲ್ಲ ಯಾರಾದರೂ ಹೊರಗಡೆಯಿಂದ ಬಂದರೆ ನೇರವಾಗಿ ನಾವು ಫ್ಯಾಮಿಲಿ ಒಳಗಡೆ ಹೋಗೋಕ್ಕಾಗಲ್ಲ. ನಮಗೆ ಆವಾಗ ದೇವಸ್ಥಾನಗಳು, ಮಠಗಳು, ಛತ್ರಗಳು, ಈ ಥರದ್ದು ಒಂದು ಹಾಲು, ಈ ಥರದ್ದೆಲ್ಲ ಮಾಡಿರೋದೆ ನಮ್ಮಂಥ ದೂರದಿಂದ ಬಂದವ್ರಿಗೆ, ಪರಸ್ಥಳದಿಂದ ಬಂದವ್ರಿಗೆ ಇಲ್ಲಿದ್ದು ಅವ್ರದ್ದು ಏನಿದೆ ಕೆಲಸ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಏನು ನೈವೇದ್ಯ ಸಿಗುತ್ತೆ ಅದು ತಿನ್ಕೊಂಡು ಹೋಗ್ಲಿ. ಮುಂಚೆನೇ ಆ ಜಾಗ ಪರಿಚಯ ಮಾಡ್ಕೋತಿದ್ದೀರಾ ನೀವು? ಅದು ಪರಿಚಯ ಇಲ್ಲ ಅಂದ್ರೂ ಕೆಲವರು ಯಾರಾದರೂ ರೆಫರೆನ್ಸ್ ಕೊಟ್ಟಿರೋದು ಉದಾಹರಣೆ ಇದೆ. ಇಲ್ಲ ಅಂದರೆ ನಾನೇ ನೋಡಿ ಸರ್ 4 ಗಂಟೆವರೆಗೂ ನೆಮ್ಮದಿಯಾಗಿ ಡ್ರೈವ್ ಮಾಡುವ, ಅದ್ರ ಚಿಂತೆನೇ ಇಲ್ಲ. 4 ಗಂಟೆ ಆದಮೇಲೆ ಸ್ವಲ್ಪ ನಾನು ನಮ್ಮಮ್ಮ ಇಬ್ಬರು ಹುಷಾರಾಗಿರ್ತೀವಿ. ಅಕ್ಕಪಕ್ಕ ಯಾವ ದೇವಸ್ಥಾನ ಸಿಗುತ್ತೆ ಸಾಕು ಅನ್ನಿಸ್ದಾಗ ಸೀದಾ ಅಲ್ಲಿಗೆ ಹೋಗ್ತೀವಿ, ಒಳಗಡೆ ಹೋಗ್ತೀವಿ. ಹೋಗಿ ಅಲ್ಲಿ ನೋಡ್ತೀವಿ, ಲಘು ಬಿಗಿ ನೋಡ್ತೀವಿ, ಹಿಂಗೆ ಯಾರು ಏನಕ್ಕೆ ಗೊತ್ತಾಗುತ್ತಲ್ಲ. ಈಗ ಇಲ್ಲಿಯವ್ರು ಬಂದರೆ ಯಾರು ಇದರ ಇನ್ಚಾರ್ಜ್ ಕೇಳ್ತೀವಿ, ಸರ್ ಹೀಗೆ ನಾನು ಈ ಥರ ನಮ್ಮ ತಾಯಿ, ನಾವಿಂಥ ಊರವರು, ಇಂಥ ರಾಜ್ಯದವರು, ಸೊ ಈ ಕಾರಣದಿಂದ ಇಲ್ಲಿಗೆ ಬಂದಿದ್ದೀವಿ. ಇವತ್ತು ಬೆಳಗ್ಗೆ ಇಷ್ಟೊತ್ತು ಇಂಥ ಸ್ಥಳ ಬಿಟ್ಟು ಇದನ್ನೆಲ್ಲ ನೋಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಸಂಜೆ ಆಗಿದೆ, ಇವತ್ತು ರಾತ್ರಿ ನಾವು ಇಲ್ಲಿ ಉಳ್ಕೊಂಡು ಮಾರನೇ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಪ್ರಯಾಣ ಮಾಡ್ತೀವಿ ಅಂತ ಕೇಳಿದಾಗ ಯಾರೂ ಕೂಡ ಇಲ್ಲ ಅಂದಿಲ್ಲ. ಭಾಷೆ ತೊಡಕು 6 ಭಾಷೆ ಬರುತ್ತೆ ನನಗೆ. ಭಾಷೆ ತೊಡಕು ಕನ್ನಡ ಮಾತೃಭಾಷೆ, ಕನ್ನಡದಷ್ಟೇ ಚೆನ್ನಾಗಿ ತಮಿಳು ಮಾತಾಡ್ತೀನಿ. ತಮಿಳು ಯಾರಿಗಾರು ಬರುತ್ತಾ ಬೇಕಾದ್ರೆ? ಇಲ್ಲಿ ಹೇಳಿ. ತೆಲುಗು ಮಾತಾಡ್ತೀನಿ ಚೆನ್ನಾಗಿ, ಬೇಕಾದ್ರೆ ನೀವು ಟೆಸ್ಟ್ ಮಾಡೋಕ್ಕೆ ಹೇಳ್ತೀನಿ. ಮಲಯಾಳಂ ಮಾತಾಡ್ತೀನಿ ಬೇಕಾದ್ರೆ, ಲಿಂಕ್ ಎಲ್ಲ ಮಲಯಾಳಂ ಮಾತಾಡಲ್ಲ. ಅದೆಲ್ಲ ಮುಂಚೆನೇ ಕಲ್ತಿದ್ರೆ? ತಮಿಳು ತೆಲುಗು ಸ್ವಲ್ಪ ಮುಂಚೆ ಬೆಂಗಳೂರಲ್ಲಿದ್ದಾಗ IT ಫೀಲ್ಡಲ್ಲಿ ಇದ್ನಲ್ಲ, HR ಅಡ್ಮಿನ್ಗಳನ್ನೆಲ್ಲ ಭೇಟಿ ಮಾಡ್ತಿದ್ನಲ್ಲ, ಸೊ ಹಾಗಾಗಿ ಅಲ್ಲಿರೋ ಬೇರೆ ಭಾಷೆಯವರು ಇದ್ದಾಗ ಇಂಗ್ಲೀಷ್ ಬಿಟ್ಟು ಅವ್ರ ಭಾಷೆಯಲ್ಲಿ ಮಾತಾಡ್ತಿದ್ದೆ. ಅವಾಗ ಒಂದು ಸ್ವಲ್ಪ ಬಂತು. ಮತ್ತು ಇದೆಲ್ಲ ಮಲಯಾಳಂ ಎಲ್ಲ ಕೇರಳ ಯಾತ್ರೆ ಮಾಡಬೇಕಾದ್ರೆ ಕಲಿತೆ. ಕಿವಿ ಮೇಲೆ ದಿನ ಬೀಳೋದಲ್ಲ, ಸೊ ಹಂಗಾಗಿ ಏನು ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ಕಲ್ತ್ಕೊಂಡು ಮಾಡಿದೆ. ಅದ್ರ ಜೊತೆಗೆ ಬೆಂಗಾಲಿ ಬರುತ್ತೆ ಅದಕ್ಕೆ. ಮತ್ತು ಗುಜರಾತಿ, ಈಗ ಮೋದಿಯವರು ಇಲ್ಲಿ ಬರ್ತಾರಪ್ಪ, ಮೋದಿಯವ್ರು ಬಂದ್ಬಿಟ್ಟು ನಮಸ್ಕಾರ ಕರ್ನಾಟಕ, ಎಲ್ಲಾದರೂ ಇರು ಎಂತಾದರೂ ಇರು ಅಂತೆಲ್ಲ ಸ್ಲೋಗನ್ ಹೇಳ್ತಾರೆ. ನಾನು ಅವ್ರವ್ರಿಗೆ ಹೋದಾಗ ಬದಾ ಜನನು ಮಾರೋ ಪ್ಯಾರ್ ಬರೋ ನಮಸ್ತೆ, ತಮಿಳೋಗೋ ಕೇವುಚೆ ಸಬ್ ಶಾಂತಿಚೆ, ಮಾರೋ ನಾಮ್ ಕೃಷ್ಣ ಕುಮಾರ್ ಚೆ, ಮಾರೋ ಮಾತಾಜಿನು ನಾಮ್ ಶ್ರೀಮತಿ ಚೂಡ, ಈ ಥರ. ನಾನು ಅಲ್ಲೋದಾಗ ಗುಜರಾತಿಲಿ ಒಂದು 5-6 ಸೆಂಟೆನ್ಸ್ ಮಾತಾಡ್ತೀನಿ, ಅವ್ರಿಗೆ ಇಂಪ್ರೆಸ್ ಆಗುತ್ತೆ. ಇನ್ನೇನು ಅಲ್ಲ, ಮರಾಠಿ ಹೋದಾಗಲೂ ಅಷ್ಟೇ, ಸರ್ವಾಣ ಸಪ್ರೇಮ್ ನಮಸ್ಕಾರ, ಸರ್ವ ಕುಶಲ್ಕ, ಮಾಜಾ ನಾವು ಕೃಷ್ಣ ಕುಮಾರಾಯಿ ಅಂತ ಈ ಥರ ವ್ಯವಹಾರಕ್ಕೆ ಎಷ್ಟು ಬೇಕು, ಈ ದಾರಿಯಲ್ಲಿ ಹೋಗುತ್ತೆ ಊಟ. ಹಾಗೆ ಬೆಂಗಾಲಿನೂ ಅಷ್ಟೆ, ಕೆಮಾನಾಚೋ, ಅಮಿ ಬಾಲೋ ಆಚಿ, ಅಮಿ ಕೂಬ್ ಬಾಲೋ ಆಚಿ, ಮಿಷ್ಟಿ ಕಾಬೋಹೋ, ಈ ಥರ ವ್ಯವಹಾರಕ್ಕೆ ಎಷ್ಟು ಬೇಕು, ಬಾರಿ ಕೊತಾಯ್, ಈ ದಾರಿಯಲ್ಲಿ ಹೋಗುತ್ತೆ, ಈ ದೇವಸ್ಥಾನ ಎಲ್ಲಿದೆ, ಈ ಥರ ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಎಲ್ಲ ಲ್ಯಾಂಗ್ವೇಜ್ಗಳನ್ನು ಕ್ಯಾರಿ ಮಾಡ್ತಾರೆ. ಯಾರಾದರೂ ಹಿಂಸೆ ಕೊಟ್ಟಿದ್ದಿದೆಯಾ ನಿಮಗೆ ನಿಮ್ಮ ಯಾತ್ರೆಯಲ್ಲಿ? ಒಂದು ದಿನವೂ ಇಲ್ಲ ಹಿಂಸೆ ಇಲ್ಲ. ಯಾಕೆಂದರೆ ನಾ ಹೇಳಿದ್ನಲ್ಲ, ಅಲರ್ಟ್ ಆಗಿರ್ತೀವಿ ಅಂತ ಹೇಳೋದು ಅದೇ ಉದ್ದೇಶದಿಂದ, ಅದರೊಳಗಡೆನೇ ಇದು ವಿಚಾರ ಇದೆ. ಈಗ ನಮ್ಮ ತಾತ ಹೇಳ್ತಾ ಇದ್ರು 5 ನಿಮಿಷ ಒಬ್ಬ ವ್ಯಕ್ತಿ ಮುಖ ನೋಡ್ಬೇಕಂತ, 5 ನಿಮಿಷ ಹಿಂಗೆ ಐ ಟು ಐ ಕಾಂಟ್ಯಾಕ್ಟ್. 5 ಮಾತು ಅವ್ರ ಬಾಯಿಂದ ಏನು ಬರುತ್ತೆ ಫಸ್ಟ್ ಬಿಗಿನಿಂಗು, 5 ಮಾತು ಏನು ಶಬ್ದ ಬರುತ್ತೆ, ಮತ್ತು 5 ನಿಮಿಷ ಅವ್ರ ವರ್ತನೆ ನೋಡಬೇಕು, ಹೆಂಗೆ ಕೂತ್ಕೋತಾರೆ, ಹೆಂಗೆ ಕೈ ಇಟ್ಕೋತಾರೆ, ಹೆಂಗೆ ಯಾವ ಭಾವದಿಂದ ಮಾತಾಡ್ತಾರೆ. ನೀವು ನಿಜವಾದ ತಪಸ್ವಿ ಆಗಿದ್ದರೆ, ಒಂದು ಲೆಕ್ಕದಲ್ಲಿ ಬದುಕಿದ್ರೆ ಜೀವನದಲ್ಲಿ, ಅವನು ಏನು ಅಂತ 90% ಅಷ್ಟರಲ್ಲಿ ಬಿಟ್ಕೊಟ್ಟಿರ್ತಾನೆ. 5 ನಿಮಿಷಗಳು ಬಂಡವಾಳ ಬೈಲು. ಓಲ್ಡ್ ಸ್ಕೂಲ್ ಆಫ್ ಥಾಟ್ಸ್ ಇವೆಲ್ಲ. ಅಂದರೆ ನೀವು ತಪಸ್ವಿ ಜೀವನ ಮಾಡಿರಬೇಕು, ಯದ್ವಾ ತದ್ವಾ ಜೀವನ ಮಾಡಿ ಸೂಕ್ಷ್ಮಗಳಿಲ್ಲದೆ ಮನ್ಸೋ ಇಚ್ಛೆ ನಡ್ಕೊಂಡ್ರೆ ಗೊತ್ತಾಗಲ್ಲ. ಅವ್ನು ಟೋಪಿ ಹಾಕಾದ್ಮೇಲೆ ನೀವು ಡಂಗೂರ ಹೊಡ್ಕೊಂಡು ಅಯ್ಯೋ ಇಂಥವ್ನು ಟೋಪಿ ಹಾಕ್ದ. ಟೋಪಿ ಹಾಕೋ ಸಂದರ್ಭದಲ್ಲಿ ನಿನ್ನ ಆತ್ಮ ಏನು ಮಾಡ್ತಿತ್ತು? ಆತ್ಮನ ದೇವ್ರ ಥರ ಸಾಕೊಂಡಿದ್ದಾಗ ನೀವು ಬರೋ ಅಪಾಯ ಮುಂಚೆನೇ ಗೊತ್ತಾಗ್ಬಿಡುತ್ತೆ. ಸೆನ್ಸ್ ಅದು ಒಳಗಡೆ ರಿಪಲ್ಸ್ ಆಗೋಕ್ಕೆ ಶುರುವಾಗುತ್ತೆ. ಆಗ ನಾವು ಎಲ್ಲಿರಬೇಕೋ ಹೆಂಗಿರಬೇಕೋ ಅದರಿಂದ ನಮ್ಮನ್ನು ನಾವು ಕಾಯ್ಕೊಳ್ಳೋಕ್ಕೆ. 5 ನಿಮಿಷ ಮುಖ ನೋಡೋದು, 5 ಮಾತು, ಮೊದಲನೇ ಮಾತು ಏನು ಬರುತ್ತೆ, 5 ನಿಮಿಷ ಅವ್ರ ವರ್ತನೆ, ಇಷ್ಟರಲ್ಲೇ ಅವ್ರದ್ದು. ನಾವು ಹೇಳಿದ್ನಲ್ಲ, ನಾವು ಒಂದು ಲೆಕ್ಕದಲ್ಲಿ ಬದುಕಿರಬೇಕು, ಸುಮ್ಮನೆ ಎಲ್ಲರಿಗೂ ಗೊತ್ತ. ಇದೆಲ್ಲ ಓಲ್ಡ್ ಸ್ಕೂಲ್ ಆಫ್ ಥಾಟ್ಸ್. ಸ್ವಲ್ಪ ಇವೆಲ್ಲ ಸೆನ್ಸ್ ಆಗೋದ್ರಿಂದ ಸ್ವಲ್ಪ ಆ ಥರ ರಿಪಲ್ಸಿವ್ ಆದರೆ ಡಿಸ್ಟೆನ್ಸಲ್ಲಿ ಇರ್ತೀವಿ. ಸ್ನೇಹಿತರೆ, ಇದು ಒಟ್ಟಾರೆ ನಮ್ಮ ಕಲಿಯುಗದ ಶ್ರವಣಕುಮಾರ ಕೃಷ್ಣಕುಮಾರ್ ಅವರ ಕಥೆ. ಸ್ನೇಹಿತರೆ, ಅವ್ರ ಪೂರ್ತಿ ಹೆಸರು ದಕ್ಷಿಣಾಮೂರ್ತಿ ಕೃಷ್ಣಕುಮಾರ್. ಎಂಥ ಒಳ್ಳೆ ಹೆಸರು ಸರ್. ನಮ್ಮ ತಂದೆ ಹೆಸರು ದಕ್ಷಿಣಾಮೂರ್ತಿ. ಓಹೋ, ಸೊ ಎಲ್ಲ ಡಿ ಕೃಷ್ಣಕುಮಾರ್ ಮಾಡ್ಕೋಬೋದಿತ್ತು ನೀವು. ಸ್ಕೂಟ್ರು ನಮ್ಮ ತಂದೆಯವ್ರ ಪ್ರಸಾದ, ಅದು ಅದಕ್ಕೆ ದಕ್ಷಿಣಾಮೂರ್ತಿಯವ್ರ ಪ್ರಸಾದ. ಸೊ ದಕ್ಷಿಣಾಮೂರ್ತಿ ಕೃಷ್ಣಕುಮಾರ್ ಅವ್ರಿಗೂ ಚೂಡಾಮಣಿ ಅಮ್ಮವ್ರಿಗೂ ಅನಂತ ಧನ್ಯವಾದ. ಇಂಥ ಮಕ್ಕಳ ಸಂತಾನ ಹೆಚ್ಚಾಗಲಿ ಅಂತ ನಾನು ಕೇಳಿಕೊಂಡು, ನಮ್ಮ ಕೆಲಸಗಳನ್ನ ಬಿಟ್ಟು ನಾವು ಸಂಪೂರ್ಣ ಇದಕ್ಕೆ ತೊಡಗಿಸ್ಕೋತೀವಿ ಅಂತ ಹೇಳೋದು ಕಾರ್ಯಸಾಧು ಅಲ್ಲ ಅಂತ ಅವರೇ ಹೇಳಿದ್ರು ಅದನ್ನು. ಆದರೆ ನಮ್ಮ ಹೆತ್ತವ್ರನ್ನ ನಾವು ಗಮನಿಸ್ಬೋದು, ನಮ್ಮ ಹೆತ್ತವ್ರಿಗೊಂದು ಕಂಫರ್ಟ್ ಕೊಡ್ಬೋದು, ಪ್ರೀತಿಯಿಂದ ಮಾತಾಡೋಕ್ಕಾದರೂ ಮಾಡೋವಂಥ ಕೆಲಸ ಮಾಡ್ಬೋದು. ಕೊನೆ ಪಕ್ಷ ಏನಾಗಿಲ್ಲ ಅಂದರೆ ತೊಗೊಂಡೋಗಿ ಅವ್ರನ್ನ ವೃದ್ಧಾಶ್ರಮಕ್ಕೆ ಹಾಕೋದನ್ನಾದರೂ ತಪ್ಪಿಸಿದ್ರೆ
ಭಾರತದಲ್ಲಿ ವೃದ್ಧಾಶ್ರಮಗಳು ಕಮ್ಮಿ ಆಗ್ತದೆ ಅಂದರೆ ಕೌಟುಂಬಿಕ ಮೌಲ್ಯ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ವೃದ್ಧಾಶ್ರಮ ಹೆಚ್ಚಾಗ್ತದೆ ಅಂದರೆ ಕೌಟುಂಬಿಕ ಮೌಲ್ಯ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಯೋಚನೆ ಮಾಡಿ ಅಂತ ಕೇಳ್ಕೊತಾ ಎಲ್ರಿಗೂ ಭಗವಂತ ಸದ್ಬುದ್ಧಿ ಕೊಡಲಿ. ಥ್ಯಾಂಕ್ ಯು ಸರ್. ನನ್ನ ಮತ್ತು ನಮ್ಮ ತಾಯಿ ಕಡೆಯಿಂದ ಇಡೀ ಕಲಾ ಮಾಧ್ಯಮದ ಎಲ್ಲ ಟೀಮ್ಗೆ ಮತ್ತು ಖುದ್ದು ಅವರೆಲ್ಲ ಇಷ್ಟೆಲ್ಲ ಅವರು ಬ್ಯುಸಿ ಇರ್ತಾರೆ, ಆದರೂ ಅವ್ರ ಕಾರ್ಯ ಎಲ್ಲನೂ ಬಿಟ್ಟುಬಿಟ್ಟು ನಮಗೋಸ್ಕರ ಇಲ್ಲಿವರೆಗೂ ಬಂದು ಇಷ್ಟೊತ್ತು ನಮ್ಮ ವಿಚಾರಗಳನ್ನ ಎಲ್ಲ ವೀಕ್ಷಕರ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾನು ನಮ್ಮ ಪರಮ್ಜಿ ಅವ್ರಿಗೆ ಮತ್ತು ನಮ್ಮ ಸರ್ಗೆ ಮತ್ತು ನಿಮಗೆ ರವಿರಾಜ್ ಅವ್ರಿಗೆ ಎಲ್ಲರಿಗೂ ಕೂಡ ಆಭಾರಿಯಾಗಿದ್ದೀವಿ. ನಿಮ್ಮೆಲ್ಲರ ಎಫರ್ಟ್ಗೆ ನನ್ನ ಮತ್ತು ನಮ್ಮ ತಾಯಿ ಕಡೆಯಿಂದ ಧನ್ಯವಾದಗಳು. ಅಮ್ಮ ಊರೇನೇ ಆದರೂ ನೀ ನನ್ನ ದೇವರು.